ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವ್ಯಾಸದೇವರ ಅಸಂತೃಪ್ತಿಗೆ ಕಾರಣವಾದ ಅವರ ಸಾಹಿತ್ಯ ಬಗ್ಗೆ ನಾರದ ಮುನಿ ಬಂದು ಆಳವಾಗಿ ಅದಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು, ಯಾವ ಥರವಾದ ನೀವು ಸಾಹಿತ್ಯವನ್ನು ಬರಿಬೇಕು, ನೀವು ಯಾವ ಥರ ಸಾಹಿತ್ಯ ನೀವು ಬರೆದು ನಿಮಗೆ ಅಸಂತೃಪ್ತಿ ಆಗಿದೆ, ಸೊ ನಿಮ್ಮ ಚಿಂತೆಗೆ ಕಾರಣ ಏನು ಅಂತೇಳಿ ನಾರದ ಮುನಿ ತಿಳಿಸ್ತಾನೆ ಇದ್ದಾರೆ ಇವರಿಗೆ. ವ್ಯಾಸದೇವರು ಪ್ರಶ್ನೆ ಕೇಳ್ತಾರೆ, ಯಾಕೆ ಈ ಥರ ನನಗೆ ಸಂತೋಷ ತೃಪ್ತಿ ಬರ್ತಾ ಇಲ್ಲ, ಇದೆಲ್ಲ ಬರೆದು ಮಹಾಭಾರತ ಬರೆದೆ, ವೇದಗಳೆಲ್ಲ ಬರೆದೆ. ಸೊ ಈ ವೇದಗಳಿಗೆ ಮುಖ್ಯವಾದ ಒಂದು ವಸ್ತುಗಳು ಯಾವುದು ಅಂದರೆ 6 ವಿಷಯಗಳಿದೆ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಮೊದಲು ಶ್ರುತಿ, ಸ್ಮೃತಿ, ಇತಿಹಾಸ, ಮತ್ತು ಶ್ರುತಿ ಸ್ಮೃತಿ ಇತಿಹಾಸ, ಪುರಾಣ ಮತ್ತು ಸಿದ್ಧಾಂತ. ಸೊ ಇದರಿಂದನೇ ಎಲ್ಲ ಇದು 6 ವಸ್ತುಗಳಿದ್ರೇ ಅದು ಬರೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಸಿದ್ಧಾಂತ, ಇನ್ನೊಂದೇನೋ ಇದೆ, ಅದು ಇನ್ನೊಂದು 6 ವಸ್ತುಗಳಿದೆ. ಸೊ ಈ 6 ವಸ್ತುಗಳಿದ್ರೇ ಅದು ಬರೆಯೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಸೊ ಇದು 6 ಇಟ್ಕೊಂಡೇ ಒಬ್ಬ ಸಾಹಿತ್ಯ ಬರೆಯೋರು, ವೇದ ಸಾಹಿತ್ಯ ಬರೆಯೋರು ಇದು 6 ವಸ್ತುಗಳು ಇಟ್ಕೊಂಡು ಇದು 6 ವಸ್ತುಗಳ ಮೇಲೆ ಆಧಾರ ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಅಂತ ಹೇಳಿದ್ರೆ ಶ್ರವಣ ಮಾಡೋದು ಅಂತ ಅರ್ಥ. ಸಾಹಿತ್ಯಗಳು ಯಾರಾದರೂ ಹೇಳ್ತಾ ಇದ್ದಾರೆ, ಈಗ ಅದು ಈ ವೇದದ ಸಾಹಿತ್ಯ ಬರೆಯಬೇಕಾದ್ರೆ ಸಾಕ್ಷಾತ್ ಭಗವಂತನೇ ಬರಿಬೇಕಾಗತ್ತೆ. ಅಪೌರುಷಯ ಅಂತ ಹೇಳ್ತಾರೆ ಅದಕ್ಕೆ. ಅಪೌರುಷಯ ಅಂದರೆ ಸಾಧಾರಣವಾದ ಒಂದು ಮನುಷ್ಯನ ಕೈಯಲ್ಲಿ ಅದು ಬರೆಯೋದಕ್ಕೆ ಚಮತ್ಕಾರ ಇಲ್ಲ ಅಂತ, ವೇದಜ್ಞಾನ ಅವರಿಗಿಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅದನ್ನು ಬರಿಬೇಕಾದ್ರೆ ಸಾಕ್ಷಾತ್ ಭಗವಂತನೇ ಆ ಸಾಹಿತ್ಯದ ಅವತಾರ ತೊಗೊಂಡ್ರು, ವ್ಯಾಸದೇವರಾಗಿ ತೊಗೊಂಡು ಆ ಅವತಾರ ತೊಗೊಂಡು ಅದನ್ನು ಸಾಹಿತ್ಯ ಬರೆಯೋದಕ್ಕೆ ಸಿದ್ಧವಾದರು. ಶ್ರುತಿ ಅಂದರೆ ಈಗ ಭಗವಂತ ಕೆಲವು ಶುದ್ಧ ಭಕ್ತರಿಗೆ ಆ ಉಪದೇಶ ಮಾಡುವಾಗ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಶುದ್ಧವಾದ ಭಕ್ತರು ಯಾರು ಅಂತ ಆಯ್ಕೆ ಮಾಡ್ಕೊತಾರೆ. ಉದಾಹರಣೆಗೆ ಭಗವದ್ಗೀತೆ ಹೇಳಬೇಕಾದ್ರೆ ಭಗವಂತ ಅರ್ಜುನನ ಆಯ್ಕೆ ಮಾಡಿಕೊಂಡ್ರು. ಯಾಕೆಂದರೆ ಅರ್ಜುನ ಭಕ್ತೋಸಮಿ ಸಖಾಸಮಿ ಅಂತ ಹೇಳ್ತಾರೆ. ಭಗವಂತನ ಭಕ್ತ ಮತ್ತು ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ. ಈ ಥರ ಈ ಸಾಹಿತ್ಯಗಳನ್ನ ಉಪದೇಶ ಮಾಡುವಾಗ ಅದೇ ಥರ ನೋಡಿದ್ರೆ ನಾವು ಮೊದಲು ವೇದಗಳನ್ನ ಯಾರು ಹೇಳಿದ್ರಂದರೆ, ನಾವು ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಇದು ಕಲ್ತಿದ್ರಿ ಯಾವುದು ಆ ಶ್ಲೋಕ ಬಗ್ಗೆ ನಾವು ಚರ್ಚೆ ಮಾಡಿದ್ರಲ್ವ. ಜನ್ಮಾದಶ್ಯ ಯಥೋನ್ಮಯಾದಿ ತರತಸ್ ಚಾರ್ತೇಶು ಅಭಿಜ್ಞಾಸ್ವರಾತ್ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ನಾನು ನನ್ನ ಮುರಳಿಯಿಂದ ಬ್ರಹ್ಮನಿಗೆ ನಾನು ಉಪದೇಶ ಮಾಡಿದೆ ಅಂತ ಹೇಳ್ತಾರೆ. ಅವರ ಹೃದಯಕ್ಕೆ ನಾನು ಕೊರಳಿಂದ ಮುರಳಿಯಿಂದ ನಾನು ಅದಕ್ಕೆ ಅವರಿಗೆ ಉಪದೇಶ ಮಾಡಿದೆ ಅಂತ ಹೇಳ್ತಾರೆ. ಆದಿಕವಿಯೇ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಗೆ ಇನ್ನೊಂದು ಹೆಸರು ಆದಿಕವಿ ಅಂತ ಹೆಸರು. ಈ ಥರ ವ್ಯಾಸದೇವರು ಈ ಗ್ರಂಥಗಳು ಬರಿಬೇಕಾದ್ರೆ ಸಾಧಾರಣವಾದ ಮನುಷ್ಯನ ಕೈಯಲ್ಲಿ ಅದು ಬರೆಯೋಕ್ಕಾಗಲ್ಲ. ಅದಕ್ಕೆ ಇದನ್ನು ಅಪೌರುಷಯ ಅಂತ ಹೇಳ್ತಾರೆ. ಇದು ಎಲ್ಲಿಂದ ಬಂದಿರೋದು ಅಂದರೆ ವೇದಗಳು ಎಲ್ಲೋ ಈ ಹೆಸರುವಾಸಿಯಾದ ತುಂಬ ಪ್ರಬಲವಾದ ಒಂದು ಕವಿ ಅಥವಾ
ಪ್ರಬಲವಾದ ಕನ್ನಡ ಇದು ಅವರವರ ಭಾಷೆಯಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ರಚಯಿತ ರಚಯಿತ ಬರೆದಿರೋದಲ್ಲ ಇದು. ಅವರೆಲ್ಲ ಕೈಲಿ ಬರೆಯೋಕ್ಕಾಗಲ್ಲ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಮನುಷ್ಯರ ಕೈಯಲ್ಲಿ ಅದೆಲ್ಲ ಬರೆಯೋಕ್ಕಾಗಲ್ಲ. ಸೊ ಇದು ಬರಿಬೇಕಾದ್ರೆ ಸಾಕ್ಷಾತ್ ಭಗವಂತನೇ ಬರಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಂತ ಸ್ವತಃ ತನ್ನ ಮುಖಾಂತರದಿಂದ ಅದು ಹೇಳ್ತಾರೆ ಹೊತ್ತು ಅದನ್ನು ಕೇಳೋದಕ್ಕೆ ಶುದ್ಧವಾದ ಭಕ್ತರು ಹೇಳ್ತಾರೆ. ಅದಕ್ಕೆ ಶ್ರುತಿ ಅಂತ ಹೇಳ್ತಾರೆ. ಸ್ಮೃತಿ ಅಂತ ಹೇಳಿದ್ರೆ ಈ ಭಗವಂತ ಭಕ್ತರಿಗೆ ಉಪದೇಶ ಮಾಡುವಾಗ ಅದನ್ನು ಕೇಳ್ತಾರೆ ಕೆಲವು ಋಷಿಗಳು. ಈಗ ಭಾಗವತ ಉಪದೇಶ ಮಾಡ್ತಾ ಇರುವಾಗ ಸುಖಮುನಿ ಅವರುಗಳು ಪರೀಕ್ಷಿತ್ ಮಹಾರಾಜ್ಗೆ ಉಪದೇಶ ಮಾಡ್ತಾ ಇರುವಾಗ ಸೂತ ಮುನಿಗಳು ಕೂತ್ಕೊಂಡು ಅದನ್ನು ಕೇಳ್ತಾಯಿದ್ರು. ಅದನ್ನು ಚೆನ್ನಾಗಿ ಕೇಳಿಕೊಂಡು ಏನು ಮಾಡ್ತಾರೆ, ಅವರು ನೈಮಿಷಾರಣ್ಯಗೆ ಹೋಗ್ತಾರೆ. ನೈಮಿಷಾರಣ್ಯಗೆ ಹೋಗಿ ಅಲ್ಲಿ ಸೌನಕ ಋಷಿಗಳಿಗೆಲ್ಲ ಅದನ್ನು ಉಪದೇಶ ಮಾಡ್ತಾರೆ. ಅದನ್ನು ಸ್ಮೃತಿ ಅಂತ ಹೇಳ್ತಾರೆ. ಸೊ ವೇದಗಳನ್ನ ಕಲ್ತ್ಕೊಂಡು ಅದನ್ನು ಅಸಿಮಿಲೇಷನ್ ಮಾಡ್ತಾರೆ. ಅದಕ್ಕೆ ಮನನಂ ಅಂತ ಹೆಸರು, ಸಂಸ್ಕೃತದಲ್ಲಿ ಮನನಂ ಅಂತ ಹೇಳ್ತಾರೆ. ಅದನ್ನೆಲ್ಲ ಓದ್ಬಿಟ್ಟು ಆ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊದಲು ತನ್ನ ಜೀವನದಲ್ಲಿ ಅದನ್ನು ಆಚರಣೆ ಮಾಡಿಕೊಂಡು ಆ ಕೇಳಿದ್ದ ವೇದ ವಾಕ್ಯಗಳನ್ನ ಏನು ಮಾಡ್ತಾರೆ, ಬೇರೆಯವ್ರಿಗೆ ಉಪದೇಶ ಮಾಡ್ತಾರೆ. ಅದನ್ನು ಸ್ಮೃತಿ ಅಂತ ಹೇಳ್ತಾರೆ. ಸೊ ಆಮೇಲೆ ಪುರಾಣಗಳು ಅಂತ ಹೇಳಿದ್ರೆ, ಪುರಾಣಾಸ್ ಅಂದರೆ ಚಾರಿತ್ರಿಕವಾದ ಒಂದು ಸಾಹಿತ್ಯ ಅಂತ ಅರ್ಥ. ಚಾರಿತ್ರ ಅಂದರೆ ನಾವು ಮಹಾಭಾರತ ಹೇಳ್ಬೋದು, ರಾಮಾಯಣ ಹೇಳ್ಬೋದು, ಕುರುಕ್ಷೇತ್ರ ಇದನ್ನೆಲ್ಲ ಏನಂತಾರೆ ಪುರಾಣಗಳು ಅಂತ ಹೇಳ್ತಾರೆ. ಇತಿಹಾಸ ಅಂದರೆ ಒಬ್ಬರ ಬಗ್ಗೆ ಹೇಳೋದು, ಇನ್ನೊಬ್ಬರ ಬಗ್ಗೆ ಹೇಳೋದು, ಅದನ್ನು ಇತಿಹಾಸ ಅಂತ ಹೇಳ್ತಾರೆ. ಸೊ ಸಿದ್ಧಾಂತ ಅಂದರೆ ಈಗ ನಾವು ನೋಡ್ಬೋದು ಭಗವದ್ಗೀತೆನಲ್ಲಿ ನಮ್ಗೆ ಆಳವಾದ ಸಿದ್ಧಾಂತ ಎಲ್ಲ ಇದೆ. ಯಾಕಂದರೆ ಭಗವದ್ಗೀತನ ಇನ್ನೊಂದು ಹೆಸರು ಏನಂದರೆ ಭಗವದ್ಗೀತೆ ಗೀತೋಪನಿಷತ್ ಅಂತ ಹೇಳ್ತಾರೆ. ಸೊ ಉಪನಿಷತ್ಗಳು ಏನು ಮಾಡುತ್ತೆ ಅಂದರೆ ಶಾಸ್ತ್ರಗಳಲ್ಲಿ ಕೆಲವು ಪ್ರಮಾಣಗಳನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ. ನಾವು ನಮ್ಮ ಜ್ಞಾನ ಅಷ್ಟು ಮಟ್ಟಿಗೆ ನಮಗೆ ಅಷ್ಟು ಮಟ್ಟಿಗೆ ನಾವು ಅದನ್ನು ಪಡೆದಿರಲ್ಲ. ಅದಕ್ಕೆ ಉಪನಿಷತ್ತುಗಳು ಏನು ಮಾಡುತ್ತಂದರೆ ಉಪನಿಷತ್ತುಗಳು ಬರೆಯೋ ಒಂದು ಇವರು ಮುನಿವರುಗಳು ಏನು ಮಾಡ್ತಾರೆ ಅಂದರೆ, ಋಷಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಪಾಮರ ಮಕ್ಕಳಿಗೆ ಸರಳವಾಗಿ ಅದು ಅರ್ಥ ಮಾಡ್ಕೊಳ್ಳೋ ಥರ ರೀತಿಯಲ್ಲಿ ಬರೀತಾರೆ. ಈಗ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ತುಂಬ ಹಿರಿಯ ಮತ್ತು ಪ್ರಮುಖವಾದ ಭಕ್ತರು ಯಾರಂದರೆ ಕನಕದಾಸರು ಮತ್ತು ಪುರಂದರದಾಸರು. ಈ ಪುರಂದರದಾಸರೆಲ್ಲ ಏನು ಮಾಡೋದು ಅಂದರೆ ಭಾಗವತ ಪುರಾಣದನ್ನು ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಥರ ಅದನ್ನು ಬರೆದರು. ಅವ್ರು ಬರೆದಿರೋದ್ರಿಂದ ಏನಾಗುತ್ತೆ ಅಂದರೆ ಸಾಧಾರಣವಾದ ವ್ಯಕ್ತಿ ಕೂಡ ಅದನ್ನು ಕೇಳಿಕೊಂಡು ಅರ್ಥ ಮಾಡೋಷ್ಟು ಒಂದು ಪ್ರಜ್ಞೆ ಅವ್ರಿಗೆ ಬಂದ್ಬಿಡುತ್ತೆ. ಅಷ್ಟು ಚಮತ್ಕಾರದಲ್ಲಿ ಅವ್ರು ಬರೀತಾರೆ. ಅಷ್ಟೊಂದು ಮುಖ್ಯವಾಗಿ ಚಮತ್ಕಾರ ಅಂತ ಹೇಳೋಕ್ಕೆ ಬದಲು ಅಷ್ಟು ಭಕ್ತಿಯಿಂದ ಬರೀತಾರೆ ಅವರು. ಅವರ ಉದ್ದೇಶ ಏನು ಅಂದರೆ, ನನಗೆ ಸಂಸ್ಕೃತದಲ್ಲಿ ನಾನು ತುಂಬ ಜ್ಞಾನವಂತ, ನಾನು ದೊಡ್ಡ ವೇದಾಂತಿ, ಈ ಥರ ಒಂದು ಉದ್ದೇಶ ಇಟ್ಕೊಂಡು ಇಲ್ಲ ಅಹಂಕಾರ ಇಟ್ಕೊಂಡು ಅವರು ಬರೆಯೋದಿಲ್ಲ. ಹೇಗಾದರೂ ಇದು ಸಾಮಾನ್ಯ ಮಕ್ಕಳಿಗೆ ಹೋಗಿ ಸೇರಬೇಕು, ಅವರು ಇದನ್ನು ತಿಳ್ಕೊಬೇಕು, ಅವರ ಜೀವನದಲ್ಲಿ ಇದನ್ನು ಅವ್ರು ಅಳವಡಿಸ್ಕೋಬೇಕು ಅಂತ ಒಂದು ಉದ್ದೇಶದಲ್ಲಿ ಈ ಕನಕದಾಸರು ಮತ್ತು ಯಾರು ಪುರಂದರದಾಸರು, ತ್ಯಾಗರಾಜರ ಕೀರ್ತನೆ ಇದೆಲ್ಲ ತುಂಬ ಹೆಸರುವಾಸಿ. ಯಾಕೆ ಅಷ್ಟು ಹೆಸರುವಾಸಿ ಅಂದರೆ ಈಗಲೂ ಅದನ್ನೆಲ್ಲ ಕೇಳ್ತಾ ಇದ್ರೆ ನಮಗೆ ಈಗ ಹೊಸದಾಗಿ ಏನೋ ಇವತ್ತು ಹೇಳ್ದಂಗೆ ಇರುತ್ತೆ, ಅಷ್ಟು ಇಂಪಾಗಿರುತ್ತೆ, ಏನೋ ಹೊಸದಾಗಿ ಕೇಳ್ದಂಗೆ ಇರುತ್ತೆ. ನೀವು ಭಗವದ್ಗೀತಾ ಭಾಗವತಂ ನೀವು ಓದಿ 10 ಸಲ 15 ಸಲ ಓದಿ, ಒಂದೊಂದು ಸಲ ಓದೋದಕ್ಕೂ ನಿಮಗೆ ಹೊಸ ಒಂದು ವ್ಯಾಕರಣಗಳು ಕೊಡ್ತಾ ಇರುತ್ತೆ, ಹೊಸ ಒಂದು ಇದು ಮಾಹಿತಿನ ಕೊಡ್ತಾ ಇರುತ್ತೆ. ಆ ಥರ ಯಾವುದು ನಿಮಗೆ ಬೇರೆ ಈ ಭೌತಿಕವಾದ ಗ್ರಂಥಗಳು ಸಾವಿರಾರು ಜನ ಇದಾರಂತೆ. ಈ ಭೌತಿಕ ರಚನೆಗಳನ್ನ ಬರೆದಿರೋರು ರಚಯಿತಗಳು ಅದು ಎಷ್ಟೋ ರಚನೆ ಮಾಡಿದಾರಂತೆ. ಅದಕ್ಕೆ ಎಷ್ಟೋ ಸಾವಿರ ಲಿಟ್ರೇಚರ್ ಸಾಹಿತಿಗಳು ಬರೆದಿದ್ದಾರೆ, ಎಷ್ಟೋ ಜನ ಬರೆದಿದ್ದಾರೆ. ಅದನ್ನು ಏನು ಬರೆದ್ರೇನೋ ಅವ್ರಿಗೆ ಅದು ಏನಾಗುತ್ತೆ ಅಂದರೆ ಅದು ಇಂದ್ರಿಯ ಭೋಗಕ್ಕೆ ಕಾರಣ ಆಗುತ್ತೆ ಹೊತ್ತು ಅದು ಯಾವುದೇ ಒಂದು ಲೋಕ ಕಲ್ಯಾಣಕ್ಕೂ ಆಗಲ್ಲ. ಮತ್ತು ಸಾಮಾನ್ಯ ಜನರಿಗಾಗಲಿ ಅದನ್ನು ಓದೋರಿಗಾಗಲಿ ಅದರಿಂದ ಏನೂ ಒಂದು ಆಧ್ಯಾತ್ಮಿಕವಾದ ಒಂದು ಉಪಯೋಗ ಆಗಲ್ಲ ಅಂತ ಇಲ್ಲಿ ಪ್ರಭುಪಾದರು ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಶ್ರೀಮದ್ ಭಾಗವತಂ ಅಂತ ಒಂದು ಮಹಾಪುರಾಣ, ಭಾಗವತ್ ಪುರಾಣ
ಎಂಥ ಒಂದು ಜನರಿಗೂ ಅದು ಹೌದು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಯಾರ ಹತ್ರ ಕೇಳಬೇಕು ಅನ್ನೋದನ್ನು ತುಂಬ ಮುಖ್ಯ. ಅದು ಎಲ್ಲರ ಹತ್ರ ನಾವು ಅದನ್ನು ಉಪನ್ಯಾಸನ ಅದನ್ನು ಕೇಳ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದರೆ ಈ ಇದಕ್ಕೆ ಒಂದು ಅಧಿಕಾರಿಗಳಿರ್ತಾರೆ, ಈ ಭಕ್ತಿಗೂ ಸ್ವಲ್ಪ ಅಧಿಕಾರಿಗಳಿರ್ತಾರೆ. ಇವಾಗ ಎಲ್ಲದಕ್ಕೂ ಒಂದು ಅಧಿಕಾರಿ ಅಂತ ಇರ್ತಾರೆ, ಅಥಾರಿಟಿ ಅಂತ ಇರ್ತಾರೆ. ಅದಕ್ಕೆ ಭಕ್ತಿಗೆ ಅಧಿಕಾರಿ ಯಾರು ಅಂದರೆ, ಇದಕ್ಕೆ ಮುಂದೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರಿ, ಈ ನಾರದ ಮುನಿಗಳು ಯಾರು ಅಂದರೆ ಬ್ರಹ್ಮನ ಶಿಷ್ಯ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಯಾರು? ಎಲ್ರಿಗೂ ಗುರು, ಅವರು ಆದಿಗುರು. ಸೊ ಬ್ರಹ್ಮ ಯಾರ ಹತ್ರ ಕೇಳಿದ್ರು ವೇದಗಳನ್ನ? ಸಾಕ್ಷಾತ್ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನ ಹತ್ರನೇ ಅವರು ಈ ಒಂದು ಮಾಹಿತಿನ ಅವರು ತಗೊಂಡ್ರು, ಆ ಜ್ಞಾನ ಪಡೆದ್ರು ಅಂತ ಹೇಳಿ, ಅದಕ್ಕೆ ನಾರದ ಮುನಿ ಬಂದು ನಮಗೆ ಗುರು ಅಂತ ಹೇಳ್ತಾ ಇದ್ದಾರೆ. ಇವರು ವ್ಯಾಸದೇವರು ಅವರು ಸಾಕ್ಷಾತ್ ಇವರು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಂದು ಪರ್ಪೋಟಲ್ಲಿ ಹೇಳ್ತಾ ಇದ್ದಾರೆ, ಒಂದು ಭಾವಾರ್ಥದಲ್ಲಿ. ನಾರದ ಮುನಿಗಳು ನಮ್ಗೆಲ್ರಿಗೂ ತುಂಬ ಆದಿಗುರು ಅವರು, ಅವರ ಶಿಷ್ಯ ಇವರು ವೇದವ್ಯಾಸರು. ಅದಕ್ಕೆ ನಮಗೆ ನಾರದ ಮುನಿನೂ ನಮ್ಮ ಲೀನಿಯೇಜಲ್ಲಿ ನಮಗೆ ಗುರು, ಆದರೆ ವೇದವ್ಯಾಸರು ನಮಗೆ ಗುರು ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ಉಪದೇಶಗಳಲ್ಲಿ, ಅವರ ಒಂದು ವೇದ ಸಾಹಿತ್ಯಗಳಲ್ಲಿ ನಾನು ಅದನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೇ ಥರ ಪ್ರಹ್ಲಾದರು ನನಗೆ ಗುರು ಅಂತ ಹೇಳ್ತಾರೆ. ಪ್ರಹ್ಲಾದರು, ಯಾಕಂದರೆ ಪ್ರಹ್ಲಾದರ ಗುರು ಯಾರು ಅಂದರೆ ನಾರದ ಮುನಿ. ಅದಕ್ಕೆ ನಾರದ ಮುನಿ ಬಂದು ತುಂಬ ಜನಕ್ಕೆ ಅವರು ಗುರುಗಳಾಗಿ ದಾರಿದೀಪ ತೋರಿಸಿ, ಅವರ ಅಜ್ಞಾನದೆಲ್ಲ ತೊಲಗಿಸಿ ವೇದ ಜ್ಞಾನನ ಕೊಟ್ಟಿರೋ ಒಂದು ದೊಡ್ಡ ಮಹಾಮುನಿಗಳು ನಾರದ ಮುನಿಗಳು. ಸೊ ಆ ನಾರದ ಮುನಿಗಳು ಬಂದಮೇಲೆ ನೋಡಿದ ತಕ್ಷಣ ವೇದವ್ಯಾಸರನ್ನ ನೀವು ಮಾಡಿರೋ ತಪ್ಪಿದೆ ಅಂತ ಹೇಳಿ ಅವ್ರಿಗೆ ತೋರಿಸ್ಕೊಡ್ತಾರೆ. ಆಗ ನಿಜವಾಗಿ ವೇದವ್ಯಾಸರಿಗೆ ತುಂಬ ಸಂತೋಷ ಆಗುತ್ತೆ. ವೇದವ್ಯಾಸರಿಗೆ ಯಾರು ಒಬ್ಬರು ತೋರಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅವ್ರಿಗೆ, ಯಾಕಂದರೆ ಅವರು ಸಾಕ್ಷಾತ್ ಭಗವಂತನೇ. ಆದ್ರೇನೋ ನೆಕ್ಸ್ಟು ಬರೋ ಒಂದು ತರಾಂತಕ್ಕೆ, ನೆಕ್ಸ್ಟ್ ಬರೋ ಒಂದು ಜನ್ರೇಷನ್ಗೆ ಭಗವಂತನೇ ನಾರದ ಮುನಿನ ತಿರಸ್ಕಾರ ಮಾಡಿಬಿಟ್ರು ಅಂತ ಒಂದು ಹೆಸರು ಬರಬಾರ್ದು. ಸೊ ಅದಕ್ಕೆ ಏನು ಮಾಡಿದ್ರು ಅವರು, ವೇದವ್ಯಾಸರು ನಾರದ ಮುನಿನ ಗುರುವಾಗಿ ಸ್ವೀಕಾರ ಮಾಡಿಕೊಂಡು, ಅವರ ಒಂದು ಉಪದೇಶಗಳನ್ನ ಅನುಸಂಧಾನ ಮಾಡಿಕೊಂಡು, ಅವರು ಹೇಳಿದ ಥರ ಅವರು ಆಚರಣೆ ಮಾಡ್ಕೊಂಡು ಹೋದ್ರು. ಸೊ ಇಲ್ಲಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತಂ ಅಂತ ಒಂದು ದೊಡ್ಡ ಸಾಹಿತ್ಯವನ್ನು ಯಾರಾದರೂ ಅದನ್ನು ಓದಿ ಅದನ್ನು ಕಲ್ತ್ಕೊಂಡು ಆಚರಣೆ ಮಾಡದೇ ಇದ್ದರೆ ಅವರಿಗೆ ಈ ಮನುಷ್ಯ ಜನ್ಮನೇ ದೊಡ್ಡ ನಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಜನ್ಮ ತಗೊಂಡೇ ಅವ್ರಿಗೆ ಏನು ಉಪಯೋಗ ಇಲ್ದಿರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆತ್ಮ ಸಾಕ್ಷಾತ್ಕಾರ ನಾವು ಪಡಿಬೇಕು ಅಂದರೆ ಶ್ರೀಮದ್ ಭಾಗವತಂ ಅಂತ ಸಾಹಿತ್ಯ ನಾವು ಓದಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಓದದೇ ಇದ್ರೆ ಈ ಮನುಷ್ಯ ಜನ್ಮ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಶುದ್ಧ ಭಕ್ತಿ ಮಾಡಬೇಕಾದ್ರೆ ಕೂಡ ಅದರಲ್ಲಿ ಹಲವಾರು ಮಾಹಿತಿಗಳು ನಮಗೆ ಕೊಟ್ಟಿದ್ದಾರೆ ಭಾಗವತಮಲ್ಲಿ. ನಾವು ಓದ್ಕೊಂಡು ಬರ್ತಾ ಇದ್ದೀರಿ. 1ನೇ ಅಧ್ಯಾಯ ಆಯಿತು, 2ನೇ ಅಧ್ಯಾಯ ಆಯಿತು, 3ನೇ ಅಧ್ಯಾಯ, 4ನೇ ಅಧ್ಯಾಯ ಆಯಿತು. ಈ 4 ಅಧ್ಯಾಯದಲ್ಲಿ ಈ 1ನೇ ಅಧ್ಯಾಯದಿಂದ ನಮಗೆ ಇವರು ಸೌನಕ ಋಷಿ ಮುನಿಗಳು ಪ್ರಶ್ನೆಗಳು ಕೇಳ್ತಾರೆ. 6 ಪ್ರಶ್ನೆಗಳು ಕೇಳ್ತಾರೆ. 6 ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡ್ಬರ್ತಾರೆ. ಇವರು ಯಾರು? ಸೂತ ಮುನಿಯವರು ಉತ್ತರ ಕೊಟ್ಕೊಂಡ್ಬರ್ತಾ ಇದ್ದಾರೆ. ಸೊ ಉತ್ತರ ಕೊಡ್ತಾ ಮತ್ತೆ ಇನ್ನೂ ಬೇರೆ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಇದೆಲ್ಲ ಏನಕ್ಕೆ ಕೇಳ್ತಾರೆ ಅಂದರೆ ಅವ್ರಿಗೇನು ಗೊತ್ತಿಲ್ಲದ್ರೆ ಏನಿಲ್ಲ ಇದ್ರ ಬಗ್ಗೆ ಎಲ್ಲ. ಆದ್ರೇನು ಕಲಿಯುಗದಲ್ಲಿ ಜನ ಬಂದು ತುಂಬ ಮಂದಬುದ್ಧಿಯಾಗಿರ್ತಾರೆ, ಸೋಂಬೇರಿಯಾಗಿರ್ತಾರೆ. ಮತ್ತು ಭಕ್ತಿ ಸೇವೆ ಮಾಡೋದಕ್ಕೆ ಅವ್ರಿಗೇನು ಅಷ್ಟೊಂದು ಆತುರ ಇರೋದಿಲ್ಲ. ಭೌತಿಕ ಬಂಧನದಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಅವರು ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಇದೆಲ್ಲ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ಭಾಗವತಂ ಅಂತ ಒಂದು ಈ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಸೊ ಆ ವ್ಯಾಸಮುನಿಗಳನ್ನ ಇಲ್ಲಿ ನಾರದ ಮುನಿಗಳು ಗುಣಗಾನ ಮಾಡ್ತಾ ಇದ್ದಾರೆ, ಅವ್ರನ್ನ ಗ್ಲೋರಿಫೈ ಮಾಡ್ತಾ ಇದ್ದಾರೆ, ಕೀರ್ತನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ, ನೀವು ಬರೆದಿರೋದು ಸ್ಪಾಟ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಮಲ ಅಂದರೆ ಯಾವುದೇ ಒಂದು ಕೊರತೆ ಕಂಡುಹಿಡಿಯೋಕ್ಕಾಗಲ್ಲ ಅದರಲ್ಲಿ. ಅಮೋಘ ಅಂತ ಹೇಳಿದ್ರೆ ಇಲ್ಲಿ ದಿ ಪರ್ಫೆಕ್ಟ್ ಸಿಯರ್. ಅವ್ರಿಗೆಲ್ಲ ಯಾವ ದೃಶ್ಯದಲ್ಲಿ ನೋಡಬೇಕೋ ಆ ದೃಶ್ಯದಲ್ಲಿ ಕರೆಕ್ಟಾಗಿ ಅವ್ರು ನೋಡ್ತಾರೆ. ಅದಿಲ್ಲದ್ರೆ ಅವ್ರಿಗೆ ಭೂತಕಾಲ ಭವಿಷ್ಯತ್ ಕಾಲದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಅದೆಲ್ಲ ಗೊತ್ತಿದ್ಕೊಂಡೇ ಅವ್ರು ಇದೆಲ್ಲ ಬರೆದ್ರು. ಅವ್ರಿಗೆ ಗೊತ್ತು ಈ ಥರ ಆಗುತ್ತೆ ಕಲಿಯುಗದಲ್ಲಿ. ಜನ ಬಂದು ತುಂಬ ಅಜ್ಞಾನದಲ್ಲಿರ್ತಾರೆ. ಜನ ಬಂದು ಯಾವಾಗಲೂ ದುಡುಕ್ತಾರೆ. ಅವರ ಒಂದು ಇದು ತೀರ್ಮಾನ ಯಾವುದೇ ಒಂದು ತೀರ್ಮಾನ ತಗೋಬೇಕಂದ್ರೆ ಅವ್ರು ದುಡುಕ್ತಾರೆ. ಮತ್ತು ಯಾವಾಗಲೂ ಡಿಸ್ಟರ್ಬೆನ್ಸಲ್ಲಿ ಇರ್ತಾರೆ.
ಕಲತೆ ಚೆಂದಿರ್ತಾರೆ ಅಂತ ಹೇಳ್ತಾರೆ. ಯಾವಾಗಲೂ ಉಪದೃಷ್ಟ. ಆಮೇಲೆ ಅದು ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಅವ್ರಿಗೆ ಅವರ ವಿವೇಕ ಬುದ್ಧಿ ಇಲ್ದಿರ ಏನು ಮಾಡುತ್ತೆ, ಏನೋ ಅಕಸ್ಮಾತಾಗಿ ಏನೋ ತೊಗೊಂಡ್ಬಿಡ್ತಾರೆ, ಏನೋ ಒಂದು ತೀರ್ಮಾನ ತೊಗೊಂಡ್ಬಿಡ್ತಾರೆ. ಅವರಿಗೆ ಒಂದು ಸರಿಯಾದ ಒಂದು ಡೆಸಿಷನ್ ತೊಗೊಳಕ್ಕೆ ಆಗಲ್ಲ. ಅವ್ರ ಕೈಯಲ್ಲಿ ಸರಿಯಾದ ಡೆಸಿಷನ್ ತೊಗೊಳಕ್ಕಾಗಲ್ಲ. ಯಾವುದೇ ಒಂದು ಪ್ರಶ್ನೆ, ಯಾವುದೇ ಒಂದು ಇದು ಇಶ್ಯೂ ಬಂದರೆ, ಒಂದು ಪ್ರಾಬ್ಲಮ್ ಬಂದರೆ, ಒಂದು ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಹುಡ್ಕೋದಕ್ಕೆ ಅವ್ರಿಗೆ ಅಸಾಧ್ಯವಾಗುತ್ತೆ. ಯಾಕೆ ಅಂದರೆ ಭಾಗವತಂ ಅಂತ ಸಾಹಿತ್ಯಗಳನ್ನ ಅವ್ರು ಓದೋದಿಲ್ಲ. ಯಾವುದ್ಯಾವುದೋ ಸಾಹಿತ್ಯಗಳು ಓದ್ತಾರೆ. ಈಗ ನಾನು ಲಾಸ್ಟ್ ಟೈಮೇ ಹೇಳಿದ್ರೆ ತುಂಬ ನಾವೆಲ್ಸ್ ಅಂತೆ, ಮ್ಯಾಗಝೈನ್ಸು. ನಿಮಗೆ 1970s 1980s ನೋಡಿದ್ರೆ ಒಂದು ಇವರು ಡಯಾಬಿಟಿಕ್ ಸೊಸೈಟಿನೇ ಇತ್ತು, ನಿಮಗೆಲ್ಲ ಗೊತ್ತು ಅನ್ಕೊಂತೀನಿ. ಅಂದರೆ ಶುಗರ್ ಕಂಪ್ಲೇಂಟ್ ಇರೋರಿಗೆ ಅದಕ್ಕೆ ಒಂದು ಸಮಾಜನ ಒಂದು ಕಂಡುಹಿಡಿದಿದ್ರು ಅವರು. ಒಂದು ಏನೋ ಈ ಸಂಘ ಥರ ಕಂಡುಹಿಡಿದ್ರು. ಅದರಲ್ಲಿ ಬರೀ ಡಯಾಬಿಟಿಕ್ಸ್ ಬಗ್ಗೆ ಇಷ್ಟೊಂದು ದುಡ್ಡು ಕಟ್ಬಿಟ್ರೆ ತಿಂಗಳಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರು. ಅಮೇರಿಕಲ್ಲಿ ಅಷ್ಟೇ, ಅಮೇರಿಕಲ್ಲಿ $100 $200 $300 ಆ ಥರ ಪೇ ಅದು ದುಡ್ಡು ಕೊಟ್ಬಿಟ್ಟು ಅದನ್ನು ಮ್ಯಾಗಝೈನ್ಸ್ ಥರ, ಈಗಲೂ ಮ್ಯಾಗಝೈನ್ಸ್ ಎಲ್ಲ ಬರುತ್ತೆ, ತುಂಬ ಮ್ಯಾಗಝೈನ್ಸ್ ಬರ್ತದೆ. ಇಂಡಿಯಾ ಟುಡೇ ಅಂತೆ, ವಿಮೆನ್ಸ್ ಎರಾ, ಬರೀ ಹೆಂಗಸರ ಬಗ್ಗೆ ಒಂದು ಮ್ಯಾಗಝೈನು, ಬರೀ ಗಂಡಸರ ಬಗ್ಗೆ ಒಂದು ಮ್ಯಾಗಝೈನು, ಚಿಲ್ಡ್ರನ್ಸ್ ಬಗ್ಗೆ ಒಂದು ಮ್ಯಾಗಝೈನು. ನೀವು ಹಾಸ್ಪಿಟಲ್ ಹೋದರೆ ಡಾಕ್ಟರ್ಸ್ ಹತ್ರ ಟೇಬಲಲ್ಲಿ ಇರುತ್ತೆ, ಆ ಡಾಕ್ಟರ್ಸ್ಗೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಒಂದು ಮ್ಯಾಗಝೈನ್ ಇರುತ್ತೆ. ಸೊ ಎಷ್ಟೋ ತುಂಬ ಮ್ಯಾಗಝೈನ್ಸ್ ಎಲ್ಲ ಇರುತ್ತೆ. ಈಗ ಏನಾಗಿದೆ ಅಂದರೆ ಎಲ್ಲ ಕಡಿಮೆ ಆಗೋಯ್ತು. ಈ ಮೊಬೈಲ್ ಬಂದಮೇಲೆ, ಆಂಡ್ರಾಯ್ಡ್ ಫೋನ್ ಬಂದಮೇಲೆ ಈ ಮ್ಯಾಗಝೈನ್ ಓದೋದು ಅದೆಲ್ಲ, ಯಾಕಂದರೆ ಗೂಗಲ್ ಅವನಿದಾನಲ್ಲ, ಆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಬಿಡುತ್ತೆ ನಮಗೆ, ಏನು ಬೇಕೋ ಎಲ್ಲ ಮಾಹಿತಿನೂ ಸಿಗುತ್ತೆ. ಆದರೆ ಜನ ಎಷ್ಟು ತಿಳುವಳಿಕೆ ಇಲ್ದಿರ ಇದ್ದಾರೆ ಅಂದರೆ, ಗೂಗಲ್ ಅವ್ನು ಹೇಳಿದ್ರೆ ಏನು ಹೇಳಿದ್ರು ಪರವಾಗಿಲ್ಲ, ಅವ್ನಿಗೆ ವೇದಜ್ಞಾನ ಥರ, ಅದು ವೇದಗಳ ಸಾರಾಂಶ ಥರ ಅವ್ರಿಗೆ. ಯಾವುದೇ ಗೂಗಲ್ ಅವ್ನು ಹೇಳಿದ್ರೆ ಕರೆಕ್ಟಾಗಿರುತ್ತೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲಾನು ಕರೆಕ್ಟಾಗಿರಲ್ಲ, ಆದರೆ ಕೆಲವು ಇದಕ್ಕೆ ಸಮಾಧಾನ ಸಿಗುತ್ತೆ. ಸೊ ಈಗ ಇಂಥ ಇದು ಆಧ್ಯಾತ್ಮಿಕವಾದ ಒಂದು ಸಂದೇಶದ ಬಗ್ಗೆ ಮತ್ತು ಭಕ್ತಿ ಸೇವೆದ ಬಗ್ಗೆ ಅಷ್ಟೊಂದು ಸಂಪೂರ್ಣವಾದ ಮಾಹಿತಿ ಇರಲ್ಲ. ಅವನು ಇದ್ರಲ್ಲಿ ಸರ್ಚ್ ಮಾಡುತ್ತಾನೆ, ಅವನು ಪುರಾಣದಲ್ಲಿ ನೋಡಿಕೊಂಡು, ಇತಿಹಾಸದಲ್ಲಿ ನೋಡಿಕೊಂಡು ಅದನ್ನ ನೋಡಿ ಅವನು ಇದು ಮಾಡ್ತಾ ಇದ್ದಾನೆ. ಅದಕ್ಕೆ ಇಂಥ ಬೇಡದೇ ಇರೋ ಸಾಹಿತಿಗಳನ್ನೆಲ್ಲ ಓದಬೇಡಿ, ಅದರಿಂದ ನಿಮಗೆ ಯಾವುದೂ ಉಪಯೋಗ ಇಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಇನ್ನೂ ನಮ್ಮ ಹತ್ರ ಏನೋ ಅಷ್ಟೋ ಭಕ್ತಿ ಸೇವೆ ಇರುತ್ತೆ, ಅದನ್ನು ಕಳ್ಕೊಂಡ್ಬಿಡ್ತೀರ ನೀವು ಅಂತ, ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಬರೆದಿರೋ ಒಂದು ಇದು ಈ ಒಂದು ಸಾಹಿತ್ಯ ತುಂಬ ಸರಿಯಾಗಿರುತ್ತೆ. ಆದರೆ ನೀವೇನು ಮಾಡಬೇಕಂದ್ರೆ, ಭಗವಂತನ ಲೀಲೆಗಳನ್ನ ನೀವು ಗುಣಗಾನ ಮಾಡಿದ್ರೆ, ಭಕ್ತಿಗೆ ಬರದೇ ಇರೋರು ಕೂಡ ಅವ್ರಿಗೆ ಒಂದು ಆಸಕ್ತಿ ಬರುತ್ತೆ. ಭಕ್ತಿಗೆ ಬರದೇ ಇರೋರು ಕೂಡ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಪ್ರೇಮೆ, ಆಸೆ ಅದೆಲ್ಲ ಅವರು ಅದನ್ನು ಆ ರುಚಿನ ಅವ್ರು ಕಂಡ್ತಾರೆ. ಆ ರುಚಿ ಕಂಡಿದ ತಕ್ಷಣ ಅವ್ರಿಗೇನಾಗುತ್ತೆ, ಮತ್ತೆ ಭಕ್ತಿ ಸೇವೆ ಮಾಡೋಣ, ಭಕ್ತರ ಜೊತೆ ಸಾಂಗತ್ಯ ಮಾಡೋಣ ಅಂತ ಒಂದು ಆಸೆ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಭಗವಂತನ ಲೀಲೆಗಳ ಬಗ್ಗೆ, ಆ ಆಧ್ಯಾತ್ಮಿಕವಾದ ದಿವ್ಯವಾದ ಲೀಲೆಗಳ ಬಗ್ಗೆ ನೀವು ರಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಲೀಲೆಗಳಂದರೆ ಈಗ ನಾವು ಉಡುಪಿನಲ್ಲಿ ನೋಡ್ಬೋದು, ಕೃಷ್ಣನ ಲೀಲೆಗಳು ಯಾವ ಥರ ಇರುತ್ತೆ. ಬೇಕಾದಷ್ಟು ಲೀಲೆಗಳು ಮಾಡಿದ್ದಾರೆ ಭಗವಂತ ಲೀಲೆಗಳು. ಉಡುಪಿನಲ್ಲಿ ಒಂದ್ಸಲ ಅಲ್ಲಿ ಅಷ್ಟಮಠ ಅಂತ ಇರುತ್ತೆ. ಹೋಗಿದ್ದೀರಾ ಉಡುಪಿಗೆ? ನೀವು ಹೋಗಿರಲ್ಲ? ಧರ್ಮಸ್ಥಳ ಹೋಗಿದ್ರಲ್ಲ, ಪಕ್ಕದಲ್ಲೇ ಉಡುಪಿ ಇರೋದು. ತುಂಬ ವಿಶೇಷವಾದ ಒಂದು ಕ್ಷೇತ್ರ ಉಡುಪಿ. ಸೊ ಉಡುಪಿನಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರೇ ಅವ್ರನ್ನ ಕೃಷ್ಣನ ಕರ್ಕೊಂಬಂದಿರೋದು. ಒಂದು ದೊಡ್ಡ ಈ ಗೋಪಿಚಂದನ್ ಇದೆಯಲ್ಲ, ಗೋಪಿಚಂದನಿಂದ ಒಬ್ಬರು ಕಪ್ಪಲಲ್ಲಿ ಬರ್ತಾ ಇರ್ತಾರೆ. ಆ ಕಪ್ಪಲಲ್ಲಿ ಈ ಚಂದನ ಬಂದು ಒಂದು ದೊಡ್ಡ ಬಂಡೆರಾಯಿ ಥರ ಇರುತ್ತೆ. ಆ ಬಂಡೆರಾಯಿನ ತಗೊಂಡು ಅದು ತೆಗೆಯುವಾಗ ಕೃಷ್ಣ ಅದ್ರಲ್ಲಿ ಇರ್ತಾರೆ. ಆ ಕೃಷ್ಣ ತಗೊಂಡೋಗಿ ಅವ್ರು ಸ್ಥಾಪನೆ ಮಾಡಿರೋದು ಮಧ್ವಾಚಾರ್ಯರು. ತುಂಬ ಲೀಲೆಗಳಿದೆ ಮಧ್ವಾಚಾರ್ಯರು. ಮಧ್ವಾಚಾರ್ಯ ಯಾರು ಅಂದರೆ, ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರ ಯುಗದಲ್ಲಿ ಭೀಮ, ಕಲಿಯುಗದಲ್ಲಿ ಮಧ್ವಾಚಾರ್ಯ. ಅದು ಪುರಂದರದಾಸರು ಒಂದು ಹಾಡು ಹಾಡಿದ್ದಾರೆ, ಮಧ್ವ ಭೀಮ, ಇದು ಹನುಮ ಮಧ್ವ ಭೀಮ ಅಂತ ಒಂದು ಹಾಡು ಬರುತ್ತೆ. ಅದು ಹಾಡು ತುಂಬ ಚೆನ್ನಾಗಿದೆ. ಈ ಥರ ಇವರು ಈ ಅಷ್ಟಮಠ ಅಂತ ಇದನ್ನು ಸ್ಥಾಪನೆ ಮಾಡಿದ್ರು ಮಧ್ವಾಚಾರ್ಯರು. ಅಷ್ಟಮಠ ಅಂದರೆ 8 ಮಠಗಳು. ಇವಾಗಲೂ ನೋಡಿದ್ರೆ 8 ಮಠ ಇರುತ್ತೆ ಅಲ್ಲಿ ಉಡುಪಿನಲ್ಲಿ. ಆ 8 ಮಠದಲ್ಲಿ ಒಂದೊಂದು ಮಠದವರು 2 ವರ್ಷ ಆ ಮಠದ ಅಧಿಪತಿ ಯಾರಿದ್ದಾರೋ, ಮಠಾಧಿಪತಿ ಅಂತ ಹೇಳ್ತಾರೆ. ಆ ಮಠಾಧಿಪತಿಗಳು 2 ವರ್ಷ ಆ ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿಯವರೇ ಸೇವೆ ಮಾಡಬೇಕು, ಅದಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ.
ಆಗ ವಾದಿರಾಜರು ಅಂತ ತುಂಬ ಶುದ್ಧವಾದ ಭಕ್ತರು, ದೊಡ್ಡ ಆಚಾರ್ಯರವರು. ವಾದಿರಾಜರು ಏನು ಮಾಡ್ತಾರೆ, ಅವರೊಂದು ಟರ್ನ್ ಬರುತ್ತೆ, ಅವ್ರ ಚಾನ್ಸ್ ಬರುತ್ತೆ ಮಾಡೋದಕ್ಕೆ. ಅವ್ರು ಮಾಡುವಾಗ ಏನು ಹೇಳ್ತಾರೆ ಅಂದರೆ, ಅವ್ರು ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಸೇವೆ ಮಾಡೋಕ್ಕೆ ಹೋಗುವಾಗ, ಕೈಂಕರ್ಯ ಹೋಗುವಾಗ ಕೃಷ್ಣನಿಗೆ ಎಲ್ಲ ನೈವೇದ್ಯ ತಗೊಂಬಂದು ಇಡ್ತಾರೆ. ಈಗ ಇಲ್ಲಿ ಕನಕದಾಸರು ಒಬ್ಬ ತುಂಬ ಶೂದ್ರದ ಕುಟುಂಬದಲ್ಲಿ ಜನ್ಮ ತಗೊಂಡಿರೋ ಒಬ್ಬ ವ್ಯಕ್ತಿ ಕನಕದಾಸರು. ಇವ್ರನ್ನ ದೇವಸ್ಥಾನಕ್ಕೆ ಸೇರಿಸಲ್ಲ. ತುಂಬ ನಾವು ಈಗಲೂ ಅಷ್ಟೇ ಕೆಲವು ದೇವಸ್ಥಾನಗಳಲ್ಲಿ ಇಂಥವನ್ನೆಲ್ಲ ಅಲೋ ಮಾಡೋದು. ಉಡುಪಿನಲ್ಲಿ, ಆಮೇಲೆ ಪುರಿ ಜಗನ್ನಾಥಲ್ಲಿ ಅವನ್ನೆಲ್ಲ ಈ ಹೊರಗಡೆ ಫಾರಿನರ್ಸ್ನೆಲ್ಲ ಹೊರಗಡೆ ಸೇರಿಸಲ್ಲ. ಈ ಥರ ಕೆಲವು ನಿಯಮಗಳನ್ನೆಲ್ಲ ಫಾಲೋ ಮಾಡ್ತಾರೆ. ಆಮೇಲೆ ನೀವು ಕೇರಳಕ್ಕೆ ಹೋದ್ರೆ ಗುರುವಾಯೂರಲ್ಲಿ ಅಷ್ಟೇ ಅವ್ರು ತುಂಬ ಇದು ನಿಯಮವಾಗಿ ಫಾಲೋ ಮಾಡ್ತಾರೆ. ಯಾರನ್ನೂ ಇವನ್ನ ಸೇರಿಸಲ್ಲ. ಒಂದ್ಸಲ ಒಬ್ಬರು ಕ್ರಿಶ್ಚಿಯನ್ ಮಿನಿಸ್ಟ್ರು ಗುರುವಾಯೂರಿಗೆ ಹೋಗಿದ್ದಕ್ಕೋಸ್ಕರ ದೊಡ್ಡ ಗಲಾಟೆ ಆಗ್ಬಿಡ್ತದೆ. ದೊಡ್ಡ ಗಲಾಟೆ ಮಾಡಿ ಅವ್ರನ್ನ ಕೋರ್ಟ್ವರೆಗೂ ಹೊರಟೋಯ್ತು. ಕೋರ್ಟ್ವರೆಗೂ ಹೋಗಿ ಅವರ ಟೆಂಪಲ್ದು ದೇವಸ್ಥಾನದ ಏನೇನು ನಿಯಮಗಳಿದೆಯೋ ಆ ನಿಯಮಗಳನ್ನೆಲ್ಲ ತೋರಿಸಿ ಈ ಥರ ನಾವು ಸೇರಿಸೋದಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ರು. ಈ ಥರ ತುಂಬ ದೊಡ್ಡ ಇದು ಡೆಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೊರಟೋಯ್ತು ಆ ಕೇಸ್. ಅವರು ಗುರುವಾಯೂರ್ ಟೆಂಪಲ್ ಅವರು ಅದು ವಿನ್ ಮಾಡ್ಬಿಟ್ರು ಕೇಸು. ಸೇರಿಸಲ್ಲ ಅವರು ಇವಾಗೂ ಜಗನ್ನಾಥಪುರಿ ಸೇರಿಸಲ್ಲ. ಅದಕ್ಕೆ ಇಲ್ಲಿ ಈಗ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ದಿಘಾ ಅಂತ ಒಂದು ಸ್ಥಳ ಇದೆ, ದಿಘಾ. ಆ ದಿಘಾ ಬಂದು ಜಗನ್ನಾಥಪುರಿನಲ್ಲಿ ಯಾವ ಥರ ಇದೆಯೋ ಅದೇ ಥರ ಕಟ್ಟಿದ್ದಾರೆ. ಅದು ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿ ಇತ್ತು ಇಷ್ಟು ದಿನ. ಮೊನ್ನೆ 10 ದಿನ ಮುಂದೆ ಏನಾಗುತ್ತೆ ಅಂದರೆ 10 days ಬಿಫೋರ್ ಏನಾಯ್ತು ಅಂದರೆ, ಈ ಗೌರ್ಮೆಂಟ್ ಕೈಲಿ ಅದನ್ನ ಮೈಂಟೈನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೇನು ಮಾಡಿದ್ರು, ನಮ್ಮ ಇಸ್ಕಾನ್ ಕರೆದು ನಮ್ಮ ಗುರು ಮಹಾರಾಜ್ ಕೈಲಿ ಹ್ಯಾಂಡ್ ಓವರ್ ಮಾಡ್ರು. ಸ್ವಾಮಿ ಗುರು ಮಹಾರಾಜ್ ಹ್ಯಾಂಡ್ ಓವರ್ ಮಾಡ್ರು. ಈ ಥರ ತುಂಬ ದೇವಸ್ಥಾನಗಳು ತೊಗೊಂಡಿದ್ದೀವಿ ನಾವು. ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಮೈಂಟೈನ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ದೇವಸ್ಥಾನ ಬಂದು ತುಂಬ ಕಷ್ಟ ಮೈಂಟೈನ್ ಮಾಡೋದು. ಅಷ್ಟು ಸರಳವಾಗಿ ಸಣ್ಣ ದೇವಸ್ಥಾನನೇ ನಾವು ಮೈಂಟೈನ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಪುರೋಹಿತರು ಹೊಂದಾಣಿಕೆ ಮಾಡಲ್ಲ. ಯಾವ ನಡೀತಾನೆ ಇದೆ. ಹೌದು, ಎಲ್ಲ ದೇವಸ್ಥಾನ ಹೌದಾ, ತುಂಬಾ ಇದೆ ಮಾಡೋಕೆ. ಅದೇ ಅವತ್ತೇ ಅವ್ರು ಶೇಖರ್ ಹೇಳಿದ್ರು ನನಗೆ, ನೀವು ಬಂದು ಏನೇನು ಹೇಳ್ಬೇಕು ಅದೆಲ್ಲ ಹೇಳಿ ಅಂತ ಹೇಳ್ತಾ ಇದ್ರು. ಸರಿ ಹೇಳಿದ್ರೆ ಇಲ್ಲಿ ಯಾರು ಫಾಲೋ ಮಾಡಲ್ಲ, ಅದಕ್ಕೆ ನಾವು ಸುಮ್ಮನೆ ಇರೋದು. ಯಾಕಂದ್ರೆ ವಿಗ್ರಹ ಸ್ಥಾಪನೆ ಮಾಡಿದ್ಮೇಲೆ ಅಟ್ಲೀಸ್ಟ್ ಮಿನಿಮಮ್ 3 ಸಲ 4 ಸಲ ನೈವೇದ್ಯ ಇರಬೇಕು. ಆ ನೈವೇದ್ಯದ ಬಗ್ಗೆನೇ ಇವಾಗ ಉಡುಪಿನಲ್ಲಿ ಹೇಳ್ತಾರೆ ನಿಮಗೆ. 2 ಸಲ ಮಿನಿಮಮ್. ಯಾಕಂದ್ರೆ ಅದು ನಾವು 48 ದಿನ ಮಂಡಲ ಪೂಜೆ ಮಾಡ್ತಿರಲ್ಲ, ಆವಾಗ ನಾವು ಮಾತು ಕೊಡ್ಬೇಕು ಭಗವಂತನಿಗೆ. ಈ ತರ ನಾವು ಇಷ್ಟು ಸಲ ನಿಮ್ಗೆ ಅಭಿಷೇಕ ಮಾಡ್ತೀರಿ, ಷೋಡಶೋಪಚಾರ ಮಾಡ್ತೀರಿ, ಇಷ್ಟು ಸಲ ನೈವೇದ್ಯ ಮಾಡ್ತೀರಿ ಅಂತ ನಾವು ಕಮಿಟ್ ಆಗ್ಬೇಕು. ಅವಾಗ ಭಗವಂತನ ಹತ್ರ ನಾವು ಪ್ರಾಮಿಸ್ ತಗೋಬೇಕು. ಅದಕ್ಕೆ ನಾವು ಮಂಡಲ ಪೂಜೆ ಮಾಡೋದು. ಸೊ ಅದೆಲ್ಲ ತುಂಬಾ ಇದೆ ಅದಕ್ಕೆ. ಯಾಕಂದ್ರೆ ನೈವೇದ್ಯನೇ ಇಲ್ಲ ಅಲ್ಲಿ. ಆಕ್ಚುಲ್ ಆಗಿ ನೈವೇದ್ಯ ಇಲ್ಲ, ಅಭಿಷೇಕ ಅದು ಬರದೇ ಇರೋದು ಬೇರೆ ವಿಷಯ. ಅದು ಬರದೇ ಇದ್ರೆ ಕೂಡ ಸ್ಥಾಪನೆ ಮಾಡುವವರು, ಮುಂದೆ ನಿಂತ್ಕೊಂಡಿರೋರು ಅದನ್ನ ಮಾಡಲೇಬೇಕು. ಯಾಕಂದ್ರೆ ಅದು ಜನಕ್ಕೆ ಇವಾಗ ಕಲಿಯುಗದಲ್ಲಿ ಏನಂದ್ರೆ ನಮ್ಗೆ ಅವ್ರನ್ನ ಇಟ್ಕೊಂಡು ನಾವು ಸನಾತನ ಧರ್ಮನ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಷ್ಟು ಹೇಳಿದ್ರು ಅವ್ರು ಬರಲ್ಲ. ಅವ್ರವ್ರ ವ್ಯವಹಾರದಲ್ಲಿ ಅವ್ರು ಮುಳುಗೋಗ್ಬಿಟ್ಟಿರ್ತಾರೆ. ಅದೇ ಇಲ್ಲಿ ಹೇಳ್ತಾರೆ, ಅವ್ರ ವ್ಯವಹಾರದಲ್ಲಿ ಇಂಪ್ರೂವ್ ಆಗುತ್ತೆ. ಹೌದು, ಬರ್ಬೇಕು ಎಲ್ರು. ಬರಲ್ಲ, ಅದೇ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವಾರಕ್ಕೆ 2 ಸಲ 3 ಸಲ ಏನಾದ್ರೂ ಒಂದು ಮೀಟಿಂಗ್ ಅಲ್ಲ, ಫಂಕ್ಷನ್ ಮಾಡ್ತಾ ಇರ್ಬೇಕು. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ 365 ದಿನ ನೀವು ಫಂಕ್ಷನ್ ಮಾಡ್ಬೇಕು, ಹಬ್ಬ ಮಾಡ್ಬೇಕು. ಹಬ್ಬ ಮಾಡಿದ್ರೆ ಬರ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಆಕರ್ಷಣೆ ಮಾಡೋ ತರ ಈ ತರ ಸತ್ಸಂಗ ಮಾಡ್ಬೇಕು, ಭಜನೆ ನಡಿಬೇಕು, ಸತ್ಸಂಗ ನಡಿಬೇಕು. ಮುಖ್ಯವಾಗಿ ನಾಮ ಸಂಕೀರ್ತನೆ ಇಲ್ಲ, ನಾಮ ಸಂಕೀರ್ತನೆ ನಡಿಬೇಕು. ಯಾರು ಬರ್ಲಿ ನಾಮ ಸಂಕೀರ್ತನೆ ನಡೀತಾ ಇರಬೇಕು ಭಗವಂತನಿಗೆ. ಯಾಕೆ ಇದೆಲ್ಲ ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಏನಾದ್ರು ತೊಂದರೆಗಳು ಬರ್ತಾ ಇರುತ್ತೆ. ಒಂದು ಹಿಂದ್ಗಡೆ ಒಂದು ತೊಂದರೆಗಳು ಬರ್ತಾ ಇರುತ್ತೆ. ಆಮೇಲೆ ಆ ತೊಂದರೆಗಳು ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಅಪರಾಧ ಮಾಡಬಾರ್ದು. ಅಪರಾಧ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮಾಡೋ ಭಕ್ತಿ ಸೇವೆ, ನಮ್ಮ ಅಲ್ಲಿರೋ ಪವಿತ್ರತೆ ಹೊರಟೋಗ್ಬಿಡುತ್ತೆ. ಆ ಒಂದೊಂದು ದೇವಸ್ಥಾನದಲ್ಲಿ, ಆ ಗರ್ಭಗುಡಿನಲ್ಲಿ ಕೆಲವು ಇದಿದೆ, ನಿಯಮಗಳೆಲ್ಲ ಇದೆ. ಅದನ್ನ ಫಾಲೋ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಭಗವಂತ ಅಲ್ಲಿ ನಿಲ್ಲಲ್ಲ. ಭಗವಂತ ಬೇರೆ ಕಡೆ ಹೊರಟೋಗ್ಬಿಡ್ತಾರೆ. ಎಲ್ಲಿ ಅವ್ರಿಗೆ ಸರಿಯಾಗಿ ಸೇವೆ ಸಿಗುತ್ತೆ ಅಲ್ಲಿ ಹೊರಟೋಗ್ಬಿಡ್ತಾರೆ. ಸೊ ಈ ದಿಘಾ ಅಂತ ದೇವಸ್ಥಾನ ಈಗ ಅವ್ರು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಅವರು ಏನು ಮಾಡೋದು, ಇವಳು ಮಮತಾ ಬ್ಯಾನರ್ಜಿ ದೊಡ್ಡ ರಾಕ್ಷಸಿ ಅವಳು. ಎಷ್ಟೋ ಜನ ಹಿಂದೂಸ್ನೆಲ್ಲ ಸಾಯಿಸ್ಬಿಟ್ಟಿದ್ದಾರೆ. ಮತ್ತು ಇದು ಮುಸ್ಲಿಮ್ಸ್ಗೆ ತುಂಬ ಸಹಾಯ ಮಾಡ್ತಾರೆ. ಅಂಥವಳು ಅದೇನೋ ಗೊತ್ತಿಲ್ಲ, ಅವತ್ತು ದೇವಸ್ಥಾನಕ್ಕೆ ಇವ್ರು ಕೊಟ್ಬಿಟ್ರು, ನಮ್ಮ ಇಸ್ಕಾನಿಗೆ ಕೊಟ್ಬಿಟ್ರು.
ಈಗ ಅಲ್ಲಿ ಆ ದೇವಸ್ಥಾನದಲ್ಲಿ ಎಲ್ಲರೂ ಬರ್ಬೋದು. ಜಗನ್ನಾಥ ದೇವಸ್ಥಾನ ಯಾವ ಥರ ಇದೆಯೋ ಸೇಮ್ ಅದೇ ಥರನೇ ಇದೆ. ಆಮೇಲೆ ಆ ಪುರಿ ಜಗನ್ನಾಥಲ್ಲಿ ಇರೋ ಪುರೋಹಿತರನ್ನೆಲ್ಲ ಕರೆಸಿದ್ರು. ಅಲ್ಲಿ ಕರೆಸಿ ಅವ್ರಿಗೇನೇನು ಅವ್ರದ್ದು ಆಚಾರ ಇದೆ, ಅವ್ರದ್ದೊಂದು ಕಲ್ಚರ್ ಇದೆ. ಜಗನ್ನಾಥಿಗೆ ಈ ಥರ ಮಾಡಬೇಕು ಅಂತ ಒಂದು ಕಲ್ಚರ್ ಇದೆ. ಜಗನ್ನಾಥಿಗೆ ಏನಂದ್ರೆ ಮೈನು ನೈವೇದ್ಯ, ನೀವು ಹೇಳಿದ್ರಲ್ಲ ನೈವೇದ್ಯ ಮಾಡ್ತಾ ಇರ್ಬೇಕು ಅವ್ರಿಗೆ. ಎಂಜಲು ಕೈ ಆರಬಾರ್ದು ಅವ್ರಿಗೆ. ಅವ್ರು ತಿಂತಾ ಇರ್ಬೇಕು, ಅವರು ಯಾವಾಗಲೂ ತಿಂತಾ ಇರಬೇಕು. ಚಪ್ಪನ್ ಭೋಗ ಅಂತ ಹೇಳ್ತಾರೆ ಅದಕ್ಕೆ. ಆ ಚಪ್ಪನ್ ಭೋಗ ಕೊಡ್ತಾನೆ ಇರ್ಬೇಕು ಅವ್ರಿಗೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರಿಗೆ ಜಗನ್ನಾಥ ಪುರಿನಲ್ಲಿ ಒಂದು ಅರ್ಧ ಗಂಟೆಗೆ ಒಂದ್ಸಲ ಅವ್ರಿಗೆ ಅಲಂಕಾರ ಬೇಕೋ, ಅಲಂಕಾರ ಆಗುತ್ತೋ ಆರತಿ ಆಗುತ್ತೋ ಗೊತ್ತಿಲ್ಲ, ಬಟ್ ಭೋಗ ಮಾತ್ರ ನಡೀತಾ ಇರಬೇಕು. ಅಡುಗೆ ಮನೆನೇ ನಿಮಗೆ ಎಷ್ಟೋ ಕಿಲೋಮೀಟರ್ ಇರುತ್ತೆ ಅಲ್ಲಿ ಅಡುಗೆ ಮನೆ, ದೊಡ್ಡ ಅಡುಗೆ ಮನೆ ಅದು. ಇನ್ನು ಇವಾಗ್ಲೂ ಏನಾಗುತ್ತೆ ಅಂದ್ರೆ ಇದು ಸೌದೆ ಒಲೆಯಲ್ಲೇ ಮಾಡೋದು ಇವಾಗ. ಅದು ಪಾತ್ರೆಗಳು ಹೆಂಗಂದ್ರೆ ಒಂದ್ರ ಮೇಲೆ ಒಂದು 8 ಪಾತ್ರೆ ನಿಲ್ಲಿಸಿ 8 ಅದೇ ಮಡಕೆಗಳು. ಆ ಮಡಕೆ ಪಾತ್ರೆಗಳಲ್ಲಿ ಹಚ್ಬಿಟ್ರೆ, ಬೆಂಕಿ ಹಚ್ಬಿಟ್ರೆ ಕಾವು ಜಾಸ್ತಿ ಆಗಿ 8-10 ಪಾತ್ರೆಗಳನ್ನು ಅದರಲ್ಲಿ ಅಡುಗೆ ಆಗ್ಬಿಡುತ್ತೆ. ಆ ತರ ಎಲ್ಲ ಇನ್ನೂ ಅದು ನಡೀತಾ ಇದೆ ಅದೆಲ್ಲ. ಸೊ ಈ ತರ ಈ ಉಡುಪಿನಲ್ಲಿ ವಾದಿರಾಜರು ಏನ್ ಮಾಡಿದ್ರು, ಈ ಕನಕದಾಸರಿಗೆ ಈ ಅಲ್ಲಿರೋ ಈ ಮಾಧವ ಸಮುದಾಯದ ಆ ಕುಟುಂಬದ ಎಲ್ಲರೂ ಇವನಿಗೆ ಬಂದು ಶೂದ್ರ, ಇವನಿಗೇನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಯಾರಾದ್ರು ಪ್ರಸಾದನೂ ಕೊಡ್ತಾ ಇಲ್ಲ. ಭಿಕ್ಷಾಟನೆ ಓದ್ತಾ ಇರುವಾಗ ಏನು ಕೊಡ್ತಾ ಇಲ್ಲ ಅವ್ರಿಗೆ. ಕೊಡಲ್ಲ ಹೋಗಿ ಅಂತ ತಿರಸ್ಕಾರ ಮಾಡ್ಬಿಟ್ರು ಅವನು. ಸರಿ, ಇವ್ರು ಏನು ಮಾಡಿದ್ರು ಅಂದರೆ, ಏನಪ್ಪ ಕೃಷ್ಣ ಈ ಥರ ಆಗೋಯ್ತಲ್ಲ ನನಗೆ, ಆಯಿತು ಪರವಾಗಿಲ್ಲ, ನನಗೇನು ಬೇಕಾಗಿಲ್ಲ, ನಾನು ಗುಣಗಾನ ಮಾಡ್ಕೊಂಡಿರ್ತೀನಿ, ನಿನ್ನ ಹೊಗಳ್ಕೊಂಡೇ ಇರ್ತೀನಿ, ನನಗೆ ಅದೇ ಸಾಕು, ಅದೇ ನಂಗೆ ಆಹಾರ ಅಂದ್ಕೊಂಡು ಹೊಗಳ್ಕೊಂಡಿರುವಾಗ ಈ ವಾದಿರಾಜನ ಮನೆಯಿಂದನೋ ಗೊತ್ತಿಲ್ಲ, ಯಾರ ಮನೆಯಿಂದನೋ ಗೊತ್ತಿಲ್ಲ, ಈ ಅನ್ನ ಬಸಿತಾರಲ್ಲ, ಅನ್ನ ಬಸಿಯುವಾಗ ಕೆಲವರೆಲ್ಲ ಗಂಜಿ ಕೆಡೆ ಚೆಲ್ಬಿಡ್ತಾರೆ. ಅವಾಗ ಇವ್ರೇನು ಮಾಡಿದ್ರು, ಅವರ ತೆಲುಗುನಲ್ಲಿ ದೋಸೆ ಇಲ್ಲೋ ಅಂತ ಹೇಳಿದ್ರೆ ಇದನ್ನ ಹಿಂಗ್ ಕೈನ್ ತಗೊಂಡೋಗಿ ಹಿಂಗ್ ಇಟ್ಕೊಂಡ್ಬಿಡ್ತಾರೆ. ಬೊಗ್ಸೆನ ಒಂದು ಬೊಗ್ಸೆ ಗಂಜಿ ಬಂದ್ರೆ ನಾನು ತಗೊಂಡು, ಕೃಷ್ಣ ಈ ಗಂಜಿ ನಿನ್ಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾನಸಿಕವಾಗಿ ಸಮರ್ಪಣೆ ಮಾಡ್ಬಿಟ್ಟು ಅದು ನಂಗೆ ತಗೊಂಡ್ಬಿಡ್ತಾರೆ ಗಂಜಿನ. ಅದು ತಗೊಂಡಾದ್ಮೇಲೆ ವಾದಿರಾಜರು ಏನ್ ಮಾಡ್ತಾರೆ, ಅವಾಗ ಜಸ್ಟ್ ಅವತ್ತು ಮೊದಲನೇ ದಿನ ಅವ್ರು 2 ವರ್ಷದಲ್ಲಿ ಮೊದಲನೇ ದಿನ ಇವ್ರು ಹೋಗಿ ಇದು ಮಾಡಬೇಕು, ಸೇವೆ ಮಾಡಬೇಕು, ಕೈಂಕರ್ಯ ಮಾಡುವಾಗ ಭಗವಂತನಿಗೆಲ್ಲ ನೈವೇದ್ಯ ಹೇಳ್ತಾರೆ. ನೈವೇದ್ಯ ಇಟ್ಮೇಲೆ ತುಳಸಿ ಎಲ್ಲ ಹಾಕ್ಬಿಟ್ಟು ಮಂತ್ರೋಪದೇಶ ಎಲ್ಲ ಮಾಡಿಬಿಟ್ಟು, ವಾದಿರಾಜರು ಸರ್ವಸಾಧಾರಣವಾದ ವ್ಯಕ್ತಿ ಅಲ್ಲ, ಭಗವಂತನ ಹತ್ರನೇ ಸ್ಪಂದನೆ ಮಾಡೋರು. ಭಗವಂತನೇ ಸ್ಪಂದನೆ ಮಾಡ್ತಾರೆ ಅವ್ರಿಗೆ. ಅವ್ರೇನಾದ್ರು ಮಾತಾಡಿದ್ರೆ ಭಗವಂತ ಸ್ಪಂದನೆ ಮಾಡ್ತಾರೆ. ಅಷ್ಟೊಂದು ದೊಡ್ಡ ವ್ಯಕ್ತಿ ಅವರು, ಅಷ್ಟೊಂದು ದೊಡ್ಡ ಶುದ್ಧ ಭಕ್ತರು ಅವರು. ಆಗ ತಗೊಳ್ಳಿ ಕೃಷ್ಣ, ನಿಮಗೆ ನಾನು ಈ ಸಮರ್ಪಣೆ ಮಾಡಿದ್ದೀನಿ, ನಾನು ಪ್ರೀತಿಯಿಂದ ಮಾಡಿದ್ದೀನಿ ಅಂತ ಹೇಳಿ ಹೇಳುವಾಗ ಏನೂ ತೊಗೊಳ್ತಾ ಇಲ್ಲ ಕೃಷ್ಣ, ಹಂಗೆ ಇಟ್ಬಿಟ್ಟಿದ್ದಾರೆ. ಆಗ ವಾದಿರಾಜರಿಗೆ ಗೊತ್ತಾಗಾಯ್ತು, ಏನೋ ನಾನೇನೋ ಅಪರಾಧ ಮಾಡಿದ್ದೀನ, ತಪ್ಪು ಮಾಡಿದ್ದೀನ, ನಾನು ಕ್ಷಮಿಸಿ, ಯಾಕೆ ನೀವು ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಕೃಷ್ಣ ಅವ್ರಿಗೆ ಇದು ದಿವ್ಯಜ್ಞಾನದಲ್ಲಿ ಅವ್ರಿಗೆ ಹೇಳ್ತಾರಂತೆ, ನನ್ಗೆ ಹೊಟ್ಟೆ ತುಂಬ ಬಿಟ್ಟಿದೆ ವಾದಿರಾಜ, ನಮ್ಗೆ ಏನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನಾನು ಇನ್ನೂ ಈಗ ನಾನು ಬರ್ತಾ ಇದ್ದೆ, ನನ್ನ ಸೇವೆ ಇವಾಗ ಶುರು ಆಗಿದೆ, ಇನ್ನು ನೈವೇದ್ಯನ ಯಾರು ಮಾಡಿಲ್ಲ, ನಾನ್ದ ಮಾಡಬೇಕು, ನಾನು ಮಾಡಿದ್ದೀನಿ, ಅದಂಗೆ ನಿಮ್ಗೆ ಹೊಟ್ಟೆ ತುಂಬೋಯ್ತು ಅಂತ ಹೇಳ್ತಾರೆ. ಇಲ್ಲ ವಾದಿರಾಜ, ನಾನು ಆ ಗಂಜಿ ನಂಗೆ, ನಮ್ಮ ಭಕ್ತ ಒಬ್ಬನಿದ್ದಾನೆ ಕನಕದಾಸನು, ಅವನ ಕೊಟ್ಟ ಗಂಜಿ ನನ್ಗೆ ಹೊಟ್ಟೆ ತುಂಬೋಯ್ತು, ಇನ್ನು ನಾನೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆವಾಗ ವಾದಿರಾಜರಿಗೆ ಅರ್ಥ ಆಗ್ಬಿಡುತ್ತೆ, ಓ ಈ ಕನಕದಾಸರನ್ನ ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಇರೋ ಆ ಶುದ್ಧ ಭಕ್ತಿನ, ಆ ಭಾವನೆನ ಭಗವಂತ ಗುರುತಿಸ್ತಾ ಇದ್ದಾರೆ, ಇದನ್ನ ಯಾರು ತಿಳ್ಕೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ವಾದಿರಾಜರು ಕನಕದಾಸರ ಹತ್ರ ಹೋಗಿ ಮಾತಾಡ್ತಾರೆ. ಎಂಥ ಭಕ್ತನಯ್ಯ ನೀನು, ಎಷ್ಟೋ ಜನ್ಮಾಂತರದಿಂದ ಎಷ್ಟೋ ಋಷಿಗಳು ಮುನಿವರ್ಗಳು ಭಕ್ತರೆಲ್ಲ ಭಗವಂತನ ಮೇಲೆ ಧ್ಯಾನ ಮಾಡಿಕೊಂಡು ಇನ್ನೂ ಅವರು ಭಗವಂತನ ಸಂತೃಪ್ತಿ ಮಾಡೋ ಇದು ಅವಕಾಶ ಸಿಕ್ಲಿಲ್ಲ ಅವ್ರಿಗೆ. ನೀನು ಎಷ್ಟು ದೊಡ್ಡ ಮಹಾ ಭಕ್ತ ಶಿರೋಮಣಿ, ನಿನಗೆ ಆ ಒಂದು ಇದು ಸಿಕ್ಕಿದೆ, ಭಗವಂತನೇ ನೀನು ಕೊಟ್ಟಿರೋ ಗಂಜಿ, ಅದು ನೀನು ಮಾನಸಿಕವಾಗಿ ನೀನು ನೈವೇದ್ಯ ಮಾಡಿರೋದು, ಅದನ್ನೇ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇನ್ನೆಷ್ಟು ನೀನು ಎಷ್ಟವರೆಗೂ ನೀನು ಭಗವಂತನ ಸಂತೃಪ್ತಿ ಮಾಡಿದ್ಯಾ, ನೀನು ಎಷ್ಟು ಪಾರವಸ ಇದೆ ನೀನು ಭಕ್ತಿ ಅಂತ ಹೇಳ್ಬಿಟ್ಟು ವಾದಿರಾಜರನ್ನ ಕನಕದಾಸರನ್ನ ಹೊಗಳ್ತಾರೆ. ಸೊ ಇದನ್ನ ಹೊಗಳ್ಬಿಟ್ಟು ಆಮೇಲೆ ಈಗಲೂ ನೀವು ಉಡುಪಿನಲ್ಲಿ ಹೋಗಿ ಯಾರಾದ್ರೂ ಕೇಳಿದ್ರೆ ಪೂಜಾರಿಗಳನ್ನ, ಏನ್ ಸ್ವಾಮಿ ಇವತ್ತು ಗಂಜಿ ನೀವು ನೈವೇದ್ಯ ಮಾಡ್ತೀರಾ ಅಂದ್ರೆ, ಹೌದು ನಾವು ಗಂಜಿ ನೈವೇದ್ಯ ಮಾಡ್ತೀರಾ ಅಂತಾರೆ. ಆ ಕನಕದಾಸರ ಭಕ್ತಿಗೆ ಅದೆಲ್ಲರಿಗೂ ತಿಳಿಲಿ ಅಂತ. ನನಗೆ ಅದೇ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಭಕ್ತರು ಹೇಳ್ತಾರೆ, ನನಗೆ ಏನು ಇಲ್ಲ ಕೊಡೋದಿಕ್ಕೆ, ಒಂದು ತಟ್ಟೆ ಇಲ್ಲ, ಒಂದು ಲೋಟ ಇಲ್ಲ, ಆಮೇಲೆ ಒಂದು ಮನೆ ಇಲ್ಲ, ಒಂದು ಪೂಜಾ ರೂಮ್ ಇಲ್ಲ ನನಗೆ ಕೊಡೋದಿಕ್ಕೆ, ಏನು ನನ್ನ ಬಡವ, ತುಂಬ ಕಡು ಬಡವ ಅಂದರೆ ಕೃಷ್ಣ ಅದಕ್ಕೆ ಹೇಳ್ತಾರೆ 9ನೇ ಅಧ್ಯಾಯದಲ್ಲಿ,
ನಿನಗೇನು ನನಗೆ ನಾನು ಅದೆಲ್ಲ ನೇನೇ ಎದುರು ನೋಡಿಲ್ಲ ನಿನ್ನ ಹತ್ರ. ನಾನು ಎದುರು ನೋಡೋದೇನೆಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಸ್ನಾಮಿ ಪ್ರಿಯತಾತ್ಮನಃ. ನೀನೇನು ದೊಡ್ಡ ನನಗೆ ಬೆಳ್ಳಿ ತಟ್ಟೆ ಕೊಡಬೇಡ, ಚಿನ್ನದ ತಟ್ಟೆ ಕೊಡಬೇಡ, ಏನು ಕೊಡಬೇಡ, ವಜ್ರ ವೈಢೂರ್ಯಗಳನ್ನು ನೀನೇನು ಕೊಡಬೇಡ. ಈ 4 ಎಲ್ಲ ಸಿಗುತ್ತೆ. ಪತ್ರಂ ಎಲೆ, ಫಲಂ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಪತ್ರಂ ಫಲಂ ಪುಷ್ಪ ಎಲ್ಲ ಕಡೆ ಸಿಗುತ್ತೆ. ತೋಯಂ ನೀರು ಎಲ್ಲ ಕಡೆ ಸಿಗುತ್ತೆ. ಇದು ನೀನು ಸರಳ, ನೀನು ನನಗೆ ಭಕ್ತಿಯಿಂದ ಕೊಟ್ಟರೆ ನಾನು ತೊಗೊಂಡ್ಬಿಡ್ತೀನಿ. ಇದೆಲ್ಲ ಏನು ಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಎಲ್ಲ ಥರವಾದ ಮನುಷ್ಯರಿಗೂ ನಾನು ಭಕ್ತಿ ಮಾಡೋಕ್ಕೆ ಆಗಲ್ಲ ಅನ್ನೋರು ಕೂಡ ಅವ್ರಿಗೆ ಅವನೊಂದು ಭಗವದ್ಗೀತೆಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಇನ್ನೊಬ್ಬರು ಹೇಳ್ತಾರೆ, ನಾನು ತುಂಬ ಪಾಪಿ, ನನ್ನಂಥ ಪಾಪಿ ಇನ್ಯಾರೂ ಇಲ್ಲ, ನಾನು ಇಷ್ಟು ಪಾಪ ಇಟ್ಕೊಂಡು ನಿನ್ಗೆ ಹೆಂಗೆ ಭಕ್ತಿ ಮಾಡೋದು, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕೊಂದು ಶ್ಲೋಕ ಹೇಳಿದ್ದಾರೆ. ಅದು 9ನೇ ಅಧ್ಯಾಯದಲ್ಲೇ ಇದೆ. ಅಪಿಚೇತ ದುರಾಚಾರೋ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಎಷ್ಟು ಪಾಪ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಎಂಥ ಪಾಪ ನೀನು ಮಾಡು ಪರವಾಗಿಲ್ಲ, ಆದರೆ ನೀನು ನನ್ನ ಹತ್ರ ಬಂದ್ಬಿಡು, ನನ್ನ ನಾಮ ಹೇಳು, ನನಗೆ ಆರಾಧನೆ ಮಾಡು, ನಾನು ನಿನಗೇನು ಮಾಡ್ತೀನಿ, ನಿನಗೆ ಆದರ್ಶ, ನಿನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳ್ತಾ ಇದೆ. 9ನೇ ಅಧ್ಯಾಯದಲ್ಲಿ ಇದೆಲ್ಲ ಬರುತ್ತೆ. ಎಂಥ ಇದು ಮಾಡಿದ್ರೂ ಪರವಾಗಿಲ್ಲ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀನಿ, ಅಧರ್ಮ ಮಾಡಿದ್ರೂ ಪರವಾಗಿಲ್ಲ, ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ನಾನು ನಿನಗೆ ಇದು ಕೊಡ್ತೀನಿ, ಆಶ್ರಯ ಕೊಡ್ತೀನಿ. ಅಜಾಮಿಲನೂ ಅಷ್ಟೇ. ಅಜಾಮಿಲ ಭಾಗವತಮಲ್ಲಿ ಅವರು ಅಷ್ಟೇ. ಅವರು ಅದೇ ಭಕ್ತರಾಗಿದ್ದು ಆಮೇಲೆ ಅವರು ಆಕರ್ಷಣೆ ಆಗ್ಬಿಡ್ತಾರೆ, ಅಧರ್ಮಕ್ಕೆ ಆಕರ್ಷಣೆ ಆಗ್ಬಿಟ್ಟು ಇದು ಇಂದ್ರಿಯ ಭೋಗಕ್ಕೆ ಆಕರ್ಷಣೆ ಆಗಿ ಅದಾದ್ಮೇಲೆ ಅವ್ರನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ. ತಪ್ಪಾದ್ರೇನೋ ಅವ್ರನ್ನ ಭಗವಂತ ಆ ನಾಮದ ಅವ್ರ ನಾಮ ಹೇಳಿದಕ್ಕೋಸ್ಕರ ಅವ್ರನ್ನ ಭಗವಂತ ವೈಕುಂಠಕ್ಕೆ ಕರ್ಕೊಂಡ್ಬಿಡ್ತಾನೆ. ಹೌದು. ಸೊ ಈ ಥರ ಭಗವಂತ ಇಂಥ ಒಂದು ಸಾಹಿತ್ಯಗಳನ್ನ ನೀನು ಬರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂಥ ಸಾಹಿತ್ಯಗಳು ಬರೋದ್ರಿಂದ ಏನಾಗುತ್ತೆ, ಭಕ್ತರ ಹತ್ರ, ಇದು ಸಾಮಾನ್ಯ ವ್ಯಕ್ತಿಗಳ ಹತ್ರ ಒಂದು ಸಾಕ್ಷಾತ್ಕಾರ ಬರುತ್ತೆ ಅಂತ ಹೇಳ್ತಾರೆ. ಆ ಸಾಕ್ಷಾತ್ಕಾರದಿಂದ ಅವರು ಈ ಭಕ್ತಿ ಸೇವೆ ಬರೋದಕ್ಕೆ ತುಂಬ ಸರಳವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಸಚ್ ಟ್ರಾನ್ಸೆಂಡೆಂಟಲ್ ನರೇಷನ್ಸ್ ಆಫ್ ದ ಪಾಸ್ಟ್ ಟೈಮ್ಸ್ ಆಫ್ ದ ಲಾರ್ಡ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಓನ್ಲಿ ಬೈ ಲಿವ್. ಇದು ಯಾರಿಗೆ ಚಮತ್ಕಾರ ಇದೆ ಬರೆಯೋದಕ್ಕೆ ಅಂತ ಹೇಳಿದ್ರೆ, ಮುಕ್ತಾತ್ಮಗಳ ಅವ್ರ ಹತ್ರ ಮಾತ್ರನೇ ಈ ಚಮತ್ಕಾರ ಇದೆ, ಬೇರೆಯವ್ರ ಹತ್ರ ಬರೆಯೋಕ್ಕಾಗಲ್ಲ, ಬೇರೆಯವರೆಲ್ಲ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥ ಮುಕ್ತಾತ್ಮಗಳಲ್ಲಿ ನೀವು ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ವ್ಯಾಸದೇವರನ್ನ ಮುಕ್ತಾತ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ನಿನ್ನ ಪ್ರತಿನಿಧಿಗಳು ಇಲ್ಲೇನು ಮಾಡಬೇಕು, ಇಂಥ ದಿವ್ಯವಾದ ಪ್ರೇಮೆಯಿಂದ ಕೂಡಿರೋ ಈ ಸಾಹಿತ್ಯಗಳನ್ನು ನೀವು ಬರೀಬೇಕು ಅಂತ ಹೇಳ್ತಾರೆ. ಇದು ಯಾರ ಕೈಯಲ್ಲಿ ಬರೆಯೋಕ್ಕಾಗಲ್ಲ. ನೋ ಒನ್ ಎಲ್ಸ್ ಕ್ಯಾನ್ either know or describe the acts of the Lord even if they speculate. ಸೊ ಏನಾದರೂ ಕಲ್ಪನೆ ಮಾಡಿದ್ರೆ ಕೂಡ ಭಗವಂತನ ಬಗ್ಗೆ ಬರೆಯೋಕ್ಕಾಗಲ್ಲ ಅಂತ. ಕಲ್ಪನೆ ಮಾಡಿ ಭಗವಂತ ಹಿಂಗಿರ್ಬೋದು, ಹಂಗಿರ್ಬೋದು, ಆ ಥರ ಇರ್ಬೋದು ಅಂತ ಕಲ್ಪನೆ ಮಾಡಿದ್ರೆ ಕೂಡ ಅವ್ರ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. So the descriptions of Bhagavatam are so precise and accurate that whatever has been predicted in the great literature about 5000 years ago is now exactly happening. So ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪ್ರಭುಪಾದರು 5000 ವರ್ಷಗಳ ಮುಂದೆ ಅವ್ರು ಏನು ಫೋರ್ಕಾಸ್ಟ್ ಮಾಡಿದ್ರು, ಈ ಥರ ಇರ್ಬೋದು, ಈ ಥರ ಆಗುತ್ತೆ ಅಂತೇಳಿ ಏನು ಅವರ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತೇಳಿ ಏನು ಅವರು ಯೋಚನೆ ಮಾಡಿದ್ರು, ಅದು ಕರೆಕ್ಟಾಗಿ ಈಗ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. That's what is happening ಅಂತ ಹೇಳ್ತಾ ಇದ್ದಾರೆ. Therefore the vision of author comprehends past, present and future. ಅದರಿಂದ ಆ ವ್ಯಾಸದೇವರ ಒಂದು ದೃಶ್ಯ ಬಂದು ಕರೆಕ್ಟ್ ಆಗಿದೆ. ಹಿಂದೆ ಏನಾಗುತ್ತೆ, ಈಗ ಏನು ನಡೀತಾ ಇದೆ, ಮುಂದೆ ಏನಾಗುತ್ತೆ ಅನ್ನೋದು ಅವರು ಕರೆಕ್ಟಾಗಿ ಅದನ್ನು ಅವ್ರ ದೃಶ್ಯದಲ್ಲಿ ಕರೆಕ್ಟಾಗಿ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Such liberated persons as Vyasadeva are perfect not only by the power of vision and wisdom but also oral reception in thinking, feeling and other sense activities. ಸೊ ಅವರ ದೃಶ್ಯದಿಂದ ಭವಿಷ್ಯತ್ ಕಾಲ, ಭೂತಕಾಲದ ಅದ್ರ ಬಗ್ಗೆ ಮಾತ್ರ ನೋಡೋದಲ್ಲ, ಅವರ ಥಿಂಕಿಂಗು, ಅವರ ಯೋಚನೆಗಳು ಕರೆಕ್ಟಾಗಿತ್ತು. ಮತ್ತು ಅವರ ಆರಲ್ ರಿಸೆಪ್ಷನ್, ಅವರು ಶ್ರವಣ ಮಾಡಿರೋದು ಕರೆಕ್ಟಾಗಿತ್ತು, ತುಂಬ ಪರ್ಫೆಕ್ಟಾಗಿ ಸಂಪೂರ್ಣವಾಗಿದೆ ಅಂತ ಹೇಳ್ತಾರೆ. ಅವರ ಇಂದ್ರಿಯಗಳೆಲ್ಲ ತುಂಬ ಸಂಪೂರ್ಣವಾಗಿದೆ ಅಂತ ಹೇಳ್ತಾರೆ. ಸೊ liberated person possesses perfect senses. With perfect senses only can serve the sense proprietor ಋಷಿಕೇಶ. ಸೊ ಭಗವಂತನಿಗೆ ಇನ್ನೊಂದು ಹೆಸರು ಏನಂದರೆ ಋಷಿಕೇಶ ಅಂತ ಹೆಸರು. ಋಷಿಕೇಶ ಅಂದರೆ, ಋಷಿ ಅಂದರೆ ಇಂದ್ರಿಯಗಳ ಒಡೆಯ ಅಂತ ಅರ್ಥ. ಸೊ ಇಂದ್ರಿಯಗಳ ಒಡೆಯನಾದ ಭಗವಂತನ ಸಂತೃಪ್ತಿ ಮಾಡಬೇಕಂದ್ರೆ ನಮ್ಮ ಇಂದ್ರಿಯಗಳು ಪರ್ಫೆಕ್ಟ್ ಆಗಿರಬೇಕು, ನಮ್ಮ ಇಂದ್ರಿಯಗಳು ಸಂಪೂರ್ಣವಾಗಿ ಪರಿಪಕ್ವವಾಗಿರಬೇಕು. ಪರಿಪಕ್ವವಾಗಿದ್ದರೆ ಪರಿಪಕ್ವವಾದ ಇಂದ್ರಿಯಗಳಿಗೆ ಒಡೆಯನಾದ ಭಗವಂತನ ನಾವು ಸಂತೃಪ್ತಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣ, ದಿ ಪರ್ಸನಾಲಿಟಿ ಆಫ್ ಗಾಡ್ ಶ್ರೀಮದ್ ಭಾಗವತಂ therefore is the perfect description of all perfect personality of God by all perfect personalities, Sri Vyasadeva, the compiler of the Vedas. ಸೊ ಇದನ್ನು, ಈ ಸಂಪೂರ್ಣವಾದ ಸಾಹಿತ್ಯವನ್ನು ಸಂಪೂರ್ಣವಾದ ವ್ಯಕ್ತಿಯಾದ ಮುಕ್ತಾತ್ಮವಾದ ವೇದವ್ಯಾಸರ ಅವ್ರ ಕೈಯಲ್ಲಿ ಮಾತ್ರ ಇದು ಬರೆಯೋಕ್ಕಾಗೋದು ಈ ಒಂದು ವೇದಗಳನ್ನ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ.
ಇದೆಲ್ಲ ಏನು ಕೇಳ್ತಾ ಇದ್ದಾರೆ ಅಂದರೆ ಬೇರೆ ಸಾಹಿತ್ಯಗಳನ್ನ ಬೇರೆ ಪುಸ್ತಕಗಳನ್ನ ದಯವಿಟ್ಟು ಓದಬೇಡಿ, ಭಗವದ್ಗೀತಾ ಭಾಗವತಂ ರಾಮಾಯಣ ಅಂತ ಮಾತ್ರ ಓದಿ ಅಂತ ಹೇಳ್ತಾ ಇದ್ದಾರೆ.